ಛಲವೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬ ನಾಣ್ಣುಡಿಗೆ ಪೂರಕವೆಂಬಂತೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಹಳೆ ಮಸೀದಿ ರಸ್ತೆಯ ಹಾಲು ಮಾರಿ ಜೀವನ ಸಾಗಿಸುವ ಕಡು ಬಡತನ ಕುಟುಂಬದ ನಾಜೀಬುರ್ ರೆಹಮಾನ್ ರವರ ಮಗಳಾದ ರುಬಿಯಾ ರೆಹಮಾನ್ ವಿದ್ಯಾರ್ಥಿನಿಯು ಇಂದು MBBS ಪದವಿ ಪಡೆಯುವುದರ ಮೂಲಕ ಸಾಧಿಸಿ ತೋರಿಸಿದ್ದಾರೆ. ನನ್ನ ಮಗಳು SSLC ಮುಗಿಸುವವರೆಗೂ ವಿದ್ಯಾಭ್ಯಾಸದ ನಡುವೆಯೂ ಬೆಳಿಗ್ಗೆ ಮತ್ತು ಸಂಜೆ ಮನೆಯ ಸುತ್ತಮುತ್ತಲಿನ ಮನೆಗಳಿಗೆ ಹಾಲು ಹಾಕಿ ಕಷ್ಟ ಪಡುತ್ತಿದ್ದಳು. ಅದರ ಫಲವೇ ಇಂದು ಪದವಿ ಪಡೆದಿರುವುದು. ನಮ್ಮ ಜೀವನಕ್ಕೆ ನಮ್ಮ ದನ ಕರುಗಳೇ ಆಧಾರ. ನಮ್ಮ ಬಳಿ ಸುಮಾರು 20 ದನ ಕರುಗಳು ಇವೆ. ಅವುಗಳನ್ನು ಸಾಕಿ ಅವುಗಳಿಂದ ಸಿಗುವ ಹಾಲನ್ನು ಮಾರಿ ಜೀವನ ನಡೆಸುತ್ತಿದ್ದೇವೆ ಎಂದು ತಾಯಿ ಹೆಮ್ಮೆಯಿಂದ ಹೇಳಿದರು. ಯಿಂದ ಪ್ರೌಢ ಶಿಕ್ಷಣದವರೆಗೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ನಡೆಸಿ ದ್ವಿತೀಯ PUCಯನ್ನು ಹಾಸನದಲ್ಲಿ ಹಾಗೂ ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ MBBS ಪದವಿಯನ್ನು ಪಡೆಯುವುದರ ಮೂಲಕ ನಮ್ಮ ಶಾಲೆಗೆ ಹಾಗೂ ಊರಿಗೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಮಲ್ನಾಡ್ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಯ ಸಾಧನೆಗೆ ಅಭಿನಂದಿಸಿದ್ದಾರೆ. ಸರ್, ನಮ್ಗೆ ಅಳು ಬರುತ್ತೆ. ನಮ್ಮ ಹುಡುಗಿ ಹಿಂಗ್ ಮಾಡಿದ್ಲಲ್ಲ, ನಮ್ಮ ಹೆಸರು ತಂದಲ್ಲ, ಇಲ್ದೋದ್ರೆ ನಮ್ಗೆ ಈ ಪ್ರಪಂಚದಲ್ಲಿ ಮರ್ಯಾದೆನೇ ಇತ್ತಿಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲ, ಆಸ್ತಿ ಇಲ್ಲ, ಎಂತದಿಲ್ಲ. ನಮ್ಮ ಮಕ್ಕಳ ಕಡೆಯಿಂದ ನಮ್ಗೆ ಗೌರವ ಸಿಕ್ತು ಅಂತ ಹೇಳಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ದಿಂದ ಇಷ್ಟು ತುಂಬಾ ಮುಂದುವರಿಸಿದಲ್ಲ ದೇವರು, ಅದು ನಮ್ಗೆ ತುಂಬಾ ಹೆಮ್ಮೆ. ಅದು ನನಗೆ ಕಷ್ಟಪಟ್ಟು ಓದಿಸ್ತಿದ್ದೀನಿ ಅಂತಂದ್ರೆ ಇನ್ನೊಂದು 3 ವರ್ಷಕ್ಕೆ ಯಾಕೆ ಹೆದರ್ಲಿ, ನಾನು ಓದಿಸ್ತೀನಿ. ಕಾಂಪಿಟೇಷನ್ನೇ ಅವಳು, ಕಾಂಪಿಟೇಷನ್ನೇ ಅವಳು ಮಾಡ್ತಿದ್ಲು. ಅವಳು ಹಾಲು ಕೊಟ್ಟು ಬರ್ತಿದ್ಲು, ಎಲ್ಲ ಕೆಲಸ ಮಾಡಿಕೊಂಡು ಅವಳ ಸಮಯಕ್ಕೆ ಅವಳು ಓದ್ಕೊಂಡು ಅವಳು ಇಂಟ್ರೆಸ್ಟ್ ಇಂದ ಇದ್ ಮಾಡಿ ಮುಂದೆ ಬಂದಿರೋ. ಅವಳೇ ಹೋಗ್ತಿದ್ದಿದ್ದು ಹಾಲು ಕೊಡಕ್ಕೆ, ಅವಳೇ ಹೋಗ್ತಾ ಇದ್ದಿದ್ದು. SSLC ತನಕ ಅವಳು ಆ ಹಾಲು ಕೊಟ್ಟೆ ಓದಿರೋದು. ನಮ್ಗೆ ಒಂದು 25 ದನ ಕರು ಇದ್ದಾರೆ. ಅವರು ಚೆನ್ನಾಗಿ ಕೊಟ್ರು. ಮಗ ನೀನ್ ಮೆಡಿಕಲ್ಲೇ ಮಾಡ್ತೀಯ ಅಂತ ಹೇಳಿ ಅವ್ರು ಹೇಳ್ತಿದ್ರು. ನೀನ್ ಮೆಡಿಕಲ್ಗೆ ಹೋಗಪ್ಪ, ನೀನ್ ಮೆಡಿಕಲ್ಗೆ ಹೋಗಪ್ಪ ಅಂತ ಹೇಳಿ ಮಾತ್ರ ಮಾಡ್ತೀಯ ನೀನು ಮಾಡು, ನೀನ್ ಓದು ಅಂತ ಹೇಳಿ ಮಲ್ನಾಡು ಸ್ಕೂಲಲ್ಲಿ ಬೇಸಿಕ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕೊಟ್ಟರು. SSLC ಮಾತ್ರ